ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕಲಿಕ್ಕೆ ಯಾರಿಗಾದರೂ ಸಾಧ್ಯ ಆಗ್ಬಿಡುತ್ತಾ? ನೆವರ್ ಅಂದ್ಕೊಂಡ್ರ. ಆದರೆ ಈ ಬೆಳವಣಿಗೆನ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ, ಹೌದು, ಸಿದ್ದರಾಮಯ್ಯನ ಕಟ್ಟಿ ಹಾಕಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಯಾವ ರೀತಿ? ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಹೇಳ್ದಂಗೆಲ್ಲ ಈಗ ಕೇಳ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇರ್ತಿರ್ಲಿಲ್ಲ. ಈಗ ಸ್ವಲ್ಪ ಬದಲಾಗಿದೆ ಕಾಲ. ಸಿದ್ದರಾಮಯ್ಯನವರು ತಾವು ಮಾಡಿರೋ ತಪ್ಪುಗಳಿಂದ ಸಂಕಷ್ಟಕ್ಕೆ ಒಳಗಾದ್ರ, ಅಥವಾ ಸಿದ್ದರಾಮಯ್ಯನವರ ಬೆಂಬಲಿಗರು ಮಾಡ್ತಾ ಇರೋ ಅವಾಂತರಗಳೇನಿದಾವಲ್ಲ, ಸಿದ್ದರಾಮಯ್ಯನವರ ಪುತ್ರ ಆದಿಯಾಗಿ ಅದೇನಾದರೂ ಹೈಕಮಾಂಡ್ಗೆ ಇರಿಸುಮುರಿಸು ಏನಾದರೂ ಉಂಟು ಮಾಡ್ತಿದ್ಯಾ? ಅಥವಾ ಡಿ ಕೆ ಶಿವಕುಮಾರ್ ಇಷ್ಟು ದಿನ ಹೇಳಿದ್ರಲ್ಲ, ನಮ್ಮಲ್ಲಿ ಒಂದು ಒಪ್ಪಂದ ಆಗ್ಬಿಟ್ಟಿದೆ, 6 ಜನರ ನಡುವೆ ಒಂದು ವ್ಯವಹಾರ ನಡೆದಿದೆ, ಆ ಒಪ್ಪಂದದ ಪ್ರಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿ ಅಂತ ಏನು ಹೇಳ್ತಾ ಇದ್ರಲ್ಲ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್, ಅದು ನಿಜ ಅನ್ನುವಂತೆ ಅದಕ್ಕೆ ಪುಷ್ಟಿ ನೀಡುವಂತಹ ಕೆಲವು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಏನದು ಹಾಗಾದರೆ ಸ್ಫೋಟಕ ಬೆಳವಣಿಗೆಗಳು? ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಕಟ್ಟಿ ಹಾಕಿದ್ರು ಡಿ ಕೆ ಶಿವಕುಮಾರ್, ಈ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ 2023ರಲ್ಲಿ ನಾವೆಲ್ಲ ಒಂದು ಅಂತ ಹೇಳಿ ಒಬ್ರು ಹೆಗಲ ಮೇಲೆ ಒಬ್ರು ಕೈ ಹಾಕೊಂಡಿದ್ದೇನು? ರಾಹುಲ್ ಗಾಂಧಿ ಅವರು ಮಧ್ಯದಲ್ಲಿ ನಿಂತ್ಕೊಂಡು ಇಬ್ಬರ ಕೈಯನ್ನು ಎತ್ತಿ ನಾವೆಲ್ಲ ಒಂದೇ, ನಮ್ಮನ್ನು ನಂಬಿ ಅಂತ ಹೇಳಿ ಜನರನ್ನ ಕೇಳಿಕೊಂಡು ಪರಿಣಾಮ ಯಾವ ರೀತಿ ಜಯ? ಅದು 135 ಸ್ಥಾನಗಳ ಪ್ರಚಂಡ ಜಯ. ಬಿಜೆಪಿ ಅಷ್ಟರ ಮಟ್ಟಿಗೆ ಜನರಿಗೆ ಬೇಜಾರಾಗಿತ್ತು ಅವಾಗ. ಬೊಮ್ಮಾಯಿ ಅವರ ಆಡಳಿತ ಹೆಚ್ಚು ಕಮ್ಮಿ ಈಗೇನು ನಡೀತಿದಿಲ್ಲ, ಇತ್ತೀಚಿನ ಒಂದು 6 ತಿಂಗಳಲ್ಲಿ ಇದೇ ರೀತಿ ಆಡಳಿತ ಇತ್ತು ಅವಾಗ. ಬೊಮ್ಮಾಯಿ ಅವರ ಆಡಳಿತವನ್ನು ಜನ ಧಿಕ್ಕರಿಸಿ ಕಾಂಗ್ರೆಸ್ಗೆ ಜೈ ಅಂದರು. ಕಾಂಗ್ರೆಸ್ 135 ಸ್ಥಾನಗಳಲ್ಲಿ ಗೆದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಏಕೈಕ ಉಪಮುಖ್ಯಮಂತ್ರಿ ಅನ್ನುವ ಒಂದು ಘೋಷವಾಕ್ಯದೊಂದಿಗೆ ಅಧಿಕಾರಕ್ಕೆ ಬಂತು. ಆಮೇಲೆ 1.5 ವರ್ಷ ಸುಸೂತ್ರವಾಗಿ ಆಡಳಿತ ನಡೆಸಿದ್ರು ಸಿದ್ದರಾಮಯ್ಯ. ಅದಾದಮೇಲೆ ಶುರುವಾಯಿತು ಈ ಕಚ್ಚಾಟ, ಹಗ್ಗ ಜಗ್ಗಾಟ, ಗುದ್ದಾಟ, ಕಾದಾಟ, ಏನು ಬೇಕಾದರೂ ಕರೀರಿ, ಕ್ರಾಂತಿ, ಏನು ಬೇಕಾದರೂ ಕರೀರಿ. ಈ ಎಲ್ಲ ಶುರುವಾಗಕ್ಕೆ ಕಾರಣ ಏನಪ್ಪ ಒಂದು ಅಂದರೆ ಈ ರಾಜಣ್ಣ. ಈ ಕೆ ಎನ್ ರಾಜಣ್ಣನಿಂದ ಕಾಂಗ್ರೆಸ್ನಲ್ಲಿ ಹೊತ್ತಿಕೊಂಡಂಥ ಬೆಂಕಿ ಸದನದಲ್ಲಿ, ಸದನದ ಹೊರಗೆ, ಅಂದರೆ ಸದನದ ಒಳಗೂ ಕೂಡ ಸದನದ ಹೊರಗೂ ಕೂಡ. ಸದನದ ಒಳಗೆ ಮಹಾನಾಯಕ ಹನಿ ಟ್ರಾಪ್ ಮಾಡ್ತಿದ್ದಾರೆ, ಹಂಗೆ ಹಿಂಗೆ ಅಂತ ಶುರು ಮಾಡಿದರು ರಾಜಣ್ಣ. ಹೊರಗೆ ಬಂದ್ಬಿಟ್ಟು ಸೈಲೆಂಟ್ ಆದರು. ಹಿಟ್ ಆ್ಯಂಡ್ ರನ್ ಕೇಸ್ ರಾಜಣ್ಣ. ಅದಾದಮೇಲೆ ಒಂದು ಸ್ಫೋಟಕ ಸಂದರ್ಶನವನ್ನು ಡಿ ಕೆ ಶಿವಕುಮಾರ್ ನ್ಯಾಷನಲ್ ವಾಹಿನಿಗೆ ನೀಡ್ತಾರೆ. ಅದರಲ್ಲಿ ಇದನ್ನು ಬಹಿರಂಗಪಡಿಸ್ತಾರೆ, ಒಪ್ಪಂದ ಆಗಿದೆ, 2.5 ವರ್ಷಗಳ ನಂತರ ನಾನೇನು ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ. ಅಲ್ಲಿಂದ ಶುರುವಾಯಿತು ಬೆಂಕಿ ಬೆಂಕಿ. ಒಂದು ಕಡೆ ನಾನು ಕೊಡ್ತೀನಿ, ನಾನು ಕೊಡಲ್ಲ, ನಾನು ಬಿಡಲ್ಲ, ನಾನು ಯಾಕೆ ಕೊಡಲಿ, ಇವರಿಬ್ಬರೂ ಮಾತಾಡಲಿಲ್ಲ ಅಂದರು. ಇವರ ತಂಡ ಒಂದು, ಇವರ ತಂಡ ಒಂದು. ಸಿದ್ದರಾಮಯ್ಯನವರ ಬಣದಲ್ಲಿ ಒಂದು 4-5 ಜನ ಲೀಡರ್ಸ್, ಈ ಕಡೆ ಡಿ ಕೆ ಶಿವಕುಮಾರ್ ಬಣದಲ್ಲಿ 4-5 ಜನ ಲೀಡರ್ಸ್. ಇವರಿಗೆ ಅವ್ರ ಕೌಂಟರ್, ಅವರಿಗೆ ಇವ್ರ ಕೌಂಟರ್, ಒಬ್ಬರ ಮೇಲೊಬ್ರು. ಇವರು ಸೇರೋ ಅವರು ಸವ್ವಾ ಸೇರೋ ಅನ್ನೋ ಥರ ಇಲ್ಲಿವರೆಗೂ ತಗೊಂಡು ಬಂದರು. ಈಗ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡಲಿಕ್ಕೆ ಲೀಡರೇ ಇಲ್ಲ ಅಂತ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಗಮನಿಸಿ, ಇತ್ತೀಚೆಗೆ 15 ದಿನಗಳಲ್ಲಿ ಸಿದ್ದರಾಮಯ್ಯನವರು ಏನೇ ಹೇಳಬೇಕಂದ್ರೆ ಸಿದ್ದರಾಮಯ್ಯನವರ ಮಗ ಹೇಳ್ತಿದ್ದಾರೆ, ಬಿಟ್ಟು ಬೇರೆ ಯಾರೂ ಹೇಳ್ತಾ ಇಲ್ಲ. ಯಾಕಂದರೆ ಅವರಿಗೆಲ್ಲ ಗೊತ್ತಾಗಿದೆ ಏನೋ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಸತೀಶ್ ಜಾರಕಿಹೊಳಿ ಮೊದಲಿನಂಗೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಲ್ತಾ ಇಲ್ಲ, ನ್ಯೂಟ್ರಲ್ ಆಗಿದ್ದಾರೆ. ಎಂ ಬಿ ಪಾಟೀಲ್ ನ್ಯೂಟ್ರಲ್ ಆಗಿದ್ದಾರೆ. KJ ಜಾರ್ಜ್ ನ್ಯೂಟ್ರಲ್ ಆಗಿದ್ದಾರೆ. ಭೈರತಿ ಸುರೇಶ್ ನ್ಯೂಟ್ರಲ್ ಆಗಿದ್ದಾರೆ. HC ಮಾದೇವಪ್ಪ ಮಾತ್ರ ಮಾತಾಡಿದ್ರು. ಯಾವಾಗ ಅಂದರೆ ಯತೀಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಟ್ಟು ಬಂದ್ರಲ್ಲ ಡಿ ಕೆ ಶಿವಕುಮಾರ್, ಯತೀಂದ್ರ ಅವರಿಗೆ ಮಾತಾಡಲೇಬೇಡಿ ಅಂತ ಕಟ್ಟಪ್ಪಣೆ ಮಾಡಿದ್ರಲ್ಲ ಹೈಕಮಾಂಡ್, ಸಿದ್ದರಾಮಯ್ಯನವ್ರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದೆ ಹೈಕಮಾಂಡ್. ಯಾಕೆ 20ರಷ್ಟು ಶಾಸಕರನ್ನು ನೀವು ವಿದೇಶಕ್ಕೆ ಕಳಿಸ್ಬಿಟ್ರಿ ಅಂತ ನನಗೆ ಗೊತ್ತಿಲ್ಲ ಸರ್, ನನಗೆ ಹೇಳ್ದಂಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರು ನುಣುಚ್ಕೊಂಡಿದ್ದಾರೆ. ಯತೀಂದ್ರ ಅವರಿಗೆ ಮಾತಾಡಲೇ ಕೂಡ್ದು ಅನ್ನೋ ಥರ ಹೇಳಿದೆ, ಅದನ್ನ ಯತೀಂದ್ರ ಅವರು ಒಪ್ಕೊಂಡಿದ್ದಾರೆ, ನಾನು ಮಾತಾಡಲ್ಲ ಈ ವಿಚಾರದ ಬಗ್ಗೆ. ಈಗ ಮಾದೇವಪ್ಪನವ್ರು ಏನೋ ಮಾತಾಡ್ಲಿಕ್ಕೆ ಹೋಗಿ ನಾಯಿ ಬಾಲ ಅಂದು ಅವರು ಈಗ ಬಾಯಿ ಮುಚ್ಚಿ. ಈಗ ನೆಕ್ಸ್ಟ್ ಯಾರು ಮಾತಾಡ್ತಾರೆ ಸಿದ್ದರಾಮಯ್ಯನವರ ಪರವಾಗಿ? ಈ ಲೆಕ್ಕದಲ್ಲಿ, ಈ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾದರೆ ಏನಾಗುತ್ತೆ ಮುಂದೆ? ಅಧಿಕಾರ ಹಸ್ತಾಂತರ ಆಗುತ್ತಾ? ಸಿದ್ದರಾಮಯ್ಯನವರು ಸುಮ್ಮನೆ ಬಿಟ್ಕೊಟ್ಬಿಡ್ತಾರಾ?
ಅವರು ಇಳಿಲಿಕ್ಕೆ ರೆಡಿ ಆದರೂ ಮುಂದೆ ಯಾರನ್ನು ಮಾಡಿ ಅಂತ ಅವ್ರು ಹೇಳ್ತಾರೆ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಒಪ್ಕೊಂಡ್ಬಿಡ್ತಾರೆ ಸಿದ್ದರಾಮಯ್ಯನವರು? ಇದೆಲ್ಲದಕ್ಕೂ ಉತ್ತರ ಸಿಗಬೇಕು. ಇದು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.